ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಇದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ನಾಯಿ ಕಡಿತದ ಪ್ರಕರಣಗಳು ಅಧಿಕವಾಗುತ್ತಿದ್ದು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ಕುಮಟಾ ತಾಲೂಕಿನಲ್ಲಿಯೂ ಸಹ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ನಾಯಿ ಕಡಿತದ ಪ್ರಕರಣಗಳು ಅಧಿಕವಾಗಿದೆ. 2025ರ ಜನವರಿಯಿಂದ ಆಗಸ್ಟ್ ತಿಂಗಳವರೆಗೆ ತಾಲೂಕಿನಲ್ಲಿ 1489 ನಾಯಿ ಕಡಿತದ ಪ್ರಕರಣಗಳು ವರದಿಯಾಗಿದೆ. 2024ರ ಅಂಕಿ ಸಂಖ್ಯೆಯ ಪ್ರಕಾರ ಒಂದು ವರ್ಷದಲ್ಲಿ 1600 ಪ್ರಕರಣಗಳು ವರದಿಯಾಗಿದ್ದವು. ಕಳೆದ ವರ್ಷ ಜನವರಿಯಿಂದ ಆಗಸ್ಟ್ ವರೆಗೆ 955 ಇದ್ದ ನಾಯಿ ಕಡಿತದ ಪ್ರಕರಣಗಳ ಸಂಖ್ಯೆ ಈ ಬಾರಿ 1400ರ ಗಡಿ ದಾಟಿರುವುದು ಆತಂಕಕಾರಿಯಾದ ವಿಷಯ ಎಂದು ಕುಮಟಾ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಆಜ್ಞಾ ನಾಯಕ್ ಅವರು ತಿಳಿಸಿದ್ದಾರೆ. ವಿಸ್ಮಯ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ನಮ್ಮ ಜಿಲ್ಲೆಯ ಇತರ ತಾಲೂಕುಗಳಿಗೆ ಹೋಲಿಸಿದರೆ ನಮ್ಮ ತಾಲೂಕಿನಲ್ಲಿ ನಾಯಿ ಕಡಿತದ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದ್ದರೂ ಸಹ ಆತಂಕಕಾರಿ ವಿಷಯವಾಗಿದೆ. ದಿನೇ ದಿನೇ ಈ ಪ್ರಕರಣಗಳ ಸಂಖ್ಯೆ ಅಧಿಕವಾಗುತ್ತಲೇ ಇದೆ. ಇದರ ಕುರಿತಾಗಿ ಸಾರ್ವಜನಿಕರು ಸಹ ಕೆಲವು ಮಾಹಿತಿಗಳನ್ನ ತಿಳಿದುಕೊಳ್ಳಬೇಕಾಗಿದೆ. ನಾಯಿ ಕಚ್ಚಿದ ತಕ್ಷಣ ವ್ಯಕ್ತಿಯು ಗಾಬರಿಗೊಳ್ಳದೆ ಕಚ್ಚಿದ ಭಾಗವನ್ನ ಸೋಪ್ ಹಾಕಿ ನೀರಿನಿಂದ ಶುಚಿಯಾಗಿ ತೊಳೆದುಕೊಳ್ಳಬೇಕು. ಗಟ್ಟಿಯಾದ ಬ್ಯಾಂಡೇಜ್ಗಳನ್ನ ಮಾಡಬಾರದು. ಒಂದೊಮ್ಮೆ ರಕ್ತಸ್ರಾವವಾಗುತ್ತಿದ್ದರೆ ತೆಳುವಾದ ಬಟ್ಟೆಯಿಂದ ಪಟ್ಟಿ ಕಟ್ಟಿ ನಂತರ ಆಸ್ಪತ್ರೆಗೆ ತೆರಳಿ ವೈದ್ಯರ ಸಲಹೆಯ ಮೇರೆಗೆ ಅಗತ್ಯ ಚುಚ್ಚುಮದ್ದುಗಳನ್ನ ಪಡೆದುಕೊಳ್ಳಬೇಕು. ನಮ್ಮ ಕುಮಟಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಯಿ ಕಡಿತಕ್ಕೆ ಅಗತ್ಯ ಚುಚ್ಚುಮದ್ದುಗಳನ್ನ ಉಚಿತವಾಗಿ ನೀಡಲಾಗುತ್ತಿದೆ. ಅಲ್ಲದೆ ಅಗತ್ಯ ಪ್ರಮಾಣದ ಚುಚ್ಚುಮದ್ದುಗಳು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಎಂದರು. ಈ ವರ್ಷ ಅಂದರೆ ಜನವರಿಯಿಂದ ಇನ್ನೂ ತನಕ ಆಗಸ್ಟ್ ತನಕ ನಮ್ಮಲ್ಲಿ ನಮ್ಮ ಕುಮಟಾ ತಾಲೂಕಿನಲ್ಲಿ 1489 ಜನರಿಗೆ ನಾಯಿ ಕಡಿತದ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇದೆ. ಇದೇ ಅವಧಿಗೆ ಕಳೆದ ವರ್ಷ ಅಂದರೆ ಆಗಸ್ಟ್ ತಿಂಗಳ ತನಕ ಕಳೆದ ವರ್ಷ 2024ನಲ್ಲಿ 955 ಇತ್ತು. ಅಂದರೆ ಒಟ್ಟು ಜನವರಿಯಿಂದ ಡಿಸೆಂಬರ್ 2024 ತನಕ 1600 ಇತ್ತು. ಆದರೆ ಈಗಾಗಲೇ ಆಗಸ್ಟ್ನಲ್ಲೇ ನಾವು 1489 ಫಿಗರನ್ನು ರೀಚ್ ಆಗಿದ್ದೇವೆ. ಇದರ ಅರ್ಥ ಎಷ್ಟೇ, ನಮ್ಮಲ್ಲಿ ನಾಯಿ ಕಡಿತದ ಪ್ರಕರಣಗಳು ವಿಪರೀತ ಹೆಚ್ಚಾಗಿವೆ. ಇದಕ್ಕೆ ಕೆಲವೊಂದು ವಿಚಾರಗಳನ್ನು ಸಾರ್ವಜನಿಕರು ತಿಳ್ಕೊಳ್ಬೇಕಾಗಿದೆ. ಯಾವುದೇ ಒಂದು ನಾಯಿ ಕಚ್ಚಿದ ಕೂಡಲೇ ಔಷಧಿ ಲಭ್ಯತೆ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಎಲ್ಲ ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿರ್ಬೋದು, ಪ್ರತಿಯೊಂದು ಕಡೆ ಅವೈಲೇಬಲ್ ಇದೆ, ಅಂದರೆ ಸಿಗ್ತಾ ಇದೆ. ಆದರೆ ನಾವು ನಾಯಿ ಕಚ್ಚಿದ ಕೂಡಲೇ ಏನು ಮಾಡಬೇಕು ಹೇಳೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಇಟ್ಕೊಳ್ಬೇಕು. ಯಾವುದೇ ನಾಯಿ ಕಚ್ಚಿದ ಕೂಡಲೇ ನೀರು ಮತ್ತು ಸೋಪ್ನಿಂದ ಗಾಯವನ್ನು ತೊಳ್ಕೊಳ್ಬೇಕು. ಮತ್ತು ಗಟ್ಟಿಯಾಗಿ ಯಾವುದೇ ರೀತಿಯಲ್ಲಿ ಅದಕ್ಕೆ ಬ್ಯಾಂಡೇಜ್ ಮಾಡಬಾರ್ದು. ಬ್ಲೀಡಿಂಗ್ ಏನಾದರೂ ಅಂದರೆ ರಕ್ತಸ್ರಾವ ಆಗ್ತಾ ಇದ್ರೆ ಮಾತ್ರ ಅದಕ್ಕೆ ಒಂದು ತೆಳುವಾದ ಬಟ್ಟೆಯನ್ನು ಕಟ್ಕೊಂಡು ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗುವಂಥದ್ದು. ಅಲ್ಲಿ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಅದಕ್ಕೆ ಎಷ್ಟು ಇಂಜೆಕ್ಷನ್ ಕೊಡಬೇಕು ಅಥವಾ ಏನೇನು ಮಾಡಬೇಕು ಅಂಥೇಳಿ. ಇನ್ನು ಏನು ಆಗ್ತದೆ ನಾಯಿ ಕಡಿತದಿಂದ, ಎಲ್ಲರಿಗೂ ರೇಬೀಸ್ ಆಗ್ತದೆ ಅಂತ ಹೇಳಿಲ್ಲ. ಆದರೆ ರೇಬೀಸ್ ಒಂದು ಸಲ ಆಯಿತು ಅಂದರೆ ಅದು ಎಂಡ್ ಮತ್ತೆ ಅದನ್ನು ಗುಣಪಡಿಸಲಿಕ್ಕೆ ಆಗದೇ ಇರುವಂಥ ಒಂದು ಕಾಯಿಲೆ. ಮನುಷ್ಯನಿಗೆ ನಾಯಿ ಕಚ್ಚಿದ ತಕ್ಷಣ ರೇಬಿಸ್ ರೋಗ ಬರುತ್ತದೆ ಎಂದು ಯಾರೂ ಕಂಗಾಲಾಗುವ ಪ್ರಸಂಗ ಇರುವುದಿಲ್ಲ. ಕೇವಲ ಹುಚ್ಚು ನಾಯಿ ಕಡಿತದಿಂದ ಮಾತ್ರ ಈ ರೇಬಿಸ್ ರೋಗ ಬರುತ್ತದೆ. ಹುಚ್ಚು ನಾಯಿಯ ಲಕ್ಷಣಗಳ ಬಗ್ಗೆ ಸಾರ್ವಜನಿಕರು ಉಪಯುಕ್ತ ಮಾಹಿತಿಯನ್ನ ಪಡೆದಿರುವುದು ಉತ್ತಮವಾಗಿದೆ. ಹುಚ್ಚು ನಾಯಿ ಒಂದು ಚಿಕ್ಕ ಅವಧಿಯಲ್ಲಿ ಹಲವಾರು ಜನರನ್ನ ಕಚ್ಚಬಹುದು. ಬಾಯಿಯಲ್ಲಿ ಜೊಲ್ಲು ಸುರಿಸುತ್ತಾ ಓಡಾಟ ನಡೆಸುತ್ತದೆ. ಅಲ್ಲದೆ ಒಂದೇ ಜಾಗದಲ್ಲಿ ಸಾಕಷ್ಟು ಸಮಯದಿಂದ ಮಲಗಿಕೊಂಡೇ ಇರುತ್ತದೆ. ಅಲ್ಲದೆ ಸಾಕು ನಾಯಿಗಳಿಗೆ ಪಶು ಸಂಗೋಪನಾ ಇಲಾಖೆಯಿಂದ ರೇಬಿಸ್ ನಿರೋಧಕ ಚುಚ್ಚುಮದ್ದುಗಳನ್ನ ನೀಡುವ ಕೆಲಸವನ್ನು ಸಹ ಇಲಾಖಾ ಮಟ್ಟದಲ್ಲಿ ಮಾಡಲಾಗುತ್ತಿದೆ. ಆದರೆ ಬೀದಿ ನಾಯಿಗಳಿಂದ ಸಾರ್ವಜನಿಕರಿಗೆ ಹೆಚ್ಚಿನ ತೊಂದರೆ ಉಂಟಾಗುತ್ತಿದೆ. ನಾಯಿ ಕಡಿತದಿಂದ ತಪ್ಪಿಸಿಕೊಳ್ಳಲು ನಾಯಿಯ ಜೊತೆ ಚೇಷ್ಟೆ ಮಾಡಬಾರದು. ಪ್ರಾಣಿಗಳಿಗೆ ಯಾವುದೇ ತರಹದ ವಿವೇಚನೆ ಇಲ್ಲದೆ ಇರುವುದರಿಂದ ಅವುಗಳು ನಮ್ಮನ್ನ ಕಚ್ಚುತ್ತವೆ. ಆದ್ದರಿಂದ ನಮ್ಮ
ಉತ್ತಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗುತ್ತದೆ. ಮುಖ್ಯವಾಗಿ ಮಕ್ಕಳ ಮೇಲೆ ಬೀದಿ ನಾಯಿಗಳ ದಾಳಿ ಅಧಿಕವಾಗಿದೆ. ಈ ಹಿನ್ನೆಲೆಯಲ್ಲಿ ಪಾಲಕರು ಇದರ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮ. ಅಂಗನವಾಡಿ ಕೇಂದ್ರಗಳ ಹತ್ತಿರ ಹಾಗೂ ಶಾಲೆಗಳ ಹತ್ತಿರ ಬೀದಿ ನಾಯಿಗಳ ಸಂಖ್ಯೆ ಅಧಿಕವಾಗಿರುವುದು ಕಂಡುಬಂದಿದೆ. ಇಲ್ಲಿ ಈ ನಾಯಿಗಳಿಗೆ ಆಹಾರ ಸಿಗುವುದರಿಂದ ಶಾಲಾ ಪರಿಸರದಲ್ಲಿ ಈ ನಾಯಿಗಳು ಓಡಾಡಿಕೊಂಡು ಇರುವುದು ಕಂಡುಬರುತ್ತಿದೆ. ಇದನ್ನ ಆದಷ್ಟು ತಪ್ಪಿಸುವುದರಿಂದ ಮಕ್ಕಳು ಬೀದಿ ನಾಯಿಗಳ ಸಂಪರ್ಕಕ್ಕೆ ಬರುವುದನ್ನ ಕಡಿಮೆ ಮಾಡಬಹುದು. ಬೀದಿ ನಾಯಿಗಳ ಸಂಖ್ಯೆಯನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಪ್ರತಿ ಗ್ರಾಮ ಪಂಚಾಯತ್, ಪುರಸಭಾ ವ್ಯಾಪ್ತಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರಿಂದ ಇವುಗಳ ನಿಯಂತ್ರಣ ಸಾಧ್ಯ ಎಂದು ತಾಲೂಕಾ ಆರೋಗ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನು ಎಲ್ಲ ನಾಯಿ ಕಚ್ಚಿದ್ದು ಕೂಡಲೇ ಅದಕ್ಕೆ ರೇಬೀಸ್ ಬರ್ತದೆ ಅಂತ ಹೇಳಿಲ್ಲ. ರೇಬೀಸ್ ಮಾರಣಾಂತಿಕ ಕಾಯಿಲೆ ಹೌದು, ಆದರೆ ಪ್ರತಿಯೊಂದು ನಾಯಿ ಕಚ್ಚಿದ ಕೂಡಲೇ ರೇಬೀಸ್ ಬರ್ತದೆ ಅಂತ ಹೇಳಿಲ್ಲ. ನಾಯಿಗೆ ಹುಚ್ಚು ನಾಯಿ ಅಂತ ಹೇಳಬೇಕಾದ್ರೆ ಅದರಲ್ಲಿ ಕೆಲವೊಂದು ಲಕ್ಷಣಗಳಿರ್ತವೆ. ಈ ಥರದ ಅಂದರೆ ಹುಚ್ಚು ಆದಂಥ ನಾಯಿ ಒಂದು ಸಲ ಯಾರಿಗಾದ್ರೂ ಕಚ್ಚಲಿಕ್ಕೆ ಶುರು ಮಾಡಿದರೆ ಅಂದರೆ ಬೇರೆ ಬೇರೆ ಜನರಿಗೆ ಒಂದು ಚಿಕ್ಕ ಅವಧಿಯಲ್ಲಿ ಹಲವಾರು ಜನರಿಗೆ ಒಂದೇ ಸಲ ಕಚ್ಚುವಂಥದ್ದು, ಅಥವಾ ಒಂದು ಮೂಲೆಯಲ್ಲಿ ಉಳ್ಕೊಂಡು ಬಿಡ್ತದೆ, ಪ್ಯಾರಾಲಿಸಿಸ್ ಆದ ಥರ ಒಂದು ಮೂಲೆಯಲ್ಲಿ ಉಳ್ಕೊಂಡು ಬಿಡುವಂಥದ್ದು, ಅಥವಾ ಆಚೆ ಈಚೆ ಜೊಲ್ಲು ಹರಿಸ್ತಾ ಓಡಾಡ್ತಾ ಇರೋದನ್ನು ನಾವು ನೋಡಿದರೆ ಹೆಚ್ಚಾಗಿದು ರೇಬೀಸ್ ಪೀಡಿತ ನಾಯಿ ಅಂಥೇಳಿ ನಾವು ಊಹಿಸ್ಬೋದು. ಫಸ್ಟ್ ನಾವು ಕಡಿಸ್ಕೊಳ್ಳೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ನಾಯಿಯಿಂದ ಅಂದರೆ ನಾಯಿ ಜೊತೆ ಚೇಷ್ಟೆ ಮಾಡಬಾರ್ದು. ಪ್ರಾಣಿ ಅಂದರೆ ಅದಕ್ಕೆ ಯಾವುದೇ ಥರದ ವಿವೇಚನೆ ಇರುವುದಿಲ್ಲ, ಅದು ಕಚ್ಚಿಬಿಡ್ತದೆ. ಅದಕ್ಕಾಗಿ ನಮ್ಮ ಎಚ್ಚರಿಕೆ ಹೆಚ್ಚಿನದಾಗಿ ಮಕ್ಕಳ ಬಗ್ಗೆ. ಆದಷ್ಟು ರಸ್ತೆ ಮೇಲೆ ಬೀದಿ ನಾಯಿಗಳೇನು ತಿರುಗ್ತಾ ಇರ್ತವೆ, ಆವಾಗ ಆ ಒಂದು ಇದರಲ್ಲಿ ಪೇರೆಂಟ್ಸ್ ಸ್ವಲ್ಪ ಕಾಳಜಿ ವಹಿಸುವಂಥದ್ದು ಮುಖ್ಯವಾದದ್ದು. ಅಂಗನವಾಡಿ ಕೇಂದ್ರಗಳ ಹತ್ತಿರ ಇರ್ಬೋದು ಅಥವಾ ಶಾಲೆಗಳ ಹತ್ತಿರ ಇರ್ಬೋದು, ಏನು ಹೆಚ್ಚಿಗೆ ಉಳಿದಿರುವಂಥ ಆಹಾರವನ್ನು ಹಾಕ್ಕೊಂಡು ನಾಯಿಯನ್ನು ಸಾಕುವಂಥ ದೃಶ್ಯವನ್ನು ನಾವು ಹೆಚ್ಚಾಗಿ ನೋಡ್ತೇವೆ. ಯಾಕಂದ್ರೆ ಶಾಲೆಯಲ್ಲಿ ತಯಾರು ಮಾಡಿದ ಊಟ ಅಥವಾ ಮಕ್ಕಳು ಬಿಟ್ಟಂಥ ಊಟವನ್ನು ಹಾಕಿ ಕೆಲವೊಂದು ನಾಯಿಗಳು ಶಾಲೆ ಪರಿಸರದಲ್ಲೇ ಅಥವಾ ಅಂಗನವಾಡಿ ಪರಿಸರದಲ್ಲೇ ಇರುವಂಥದ್ದನ್ನು ನೋಡ್ತೇವೆ. ಇವುಗಳನ್ನು ಸ್ವಲ್ಪ ಆದಷ್ಟು ತಪ್ಪಿಸಿದರೆ ಮಕ್ಕಳು ಈ ಬೀದಿ ನಾಯಿಗಳ ಸಂಪರ್ಕದಲ್ಲಿ ಬರುವಂಥದ್ದನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.